ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ನೈಟ್ ಒಂದು ಸಿಂಪಲ್ ಆಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಏನು ಸೊಪ್ಪು ಯೂಸ್ ಮಾಡಿಕೊಂಡು ಈ ಒಂದು ರೆಸಿಪಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಇನ್ನು ನೆಕ್ಸ್ಟು ಎಲ್ಲರಿಗೂ ಗೊತ್ತಿರೋ ಹಾಗೆಯೇ, ಎಲ್ಲರೂ ರೆಫರ್ ಮಾಡ್ತಿರೋ ಹೇಳೋ ಹಾಗೆಯೇ ಮೆಂತ್ಯ ಮತ್ತು ಮೆಂತ್ಯ ಸೊಪ್ಪನ್ನು ಸಹ ತುಂಬ ಡಯಟಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಒಂದು ಡಯಟಿಗೆ. ಮೇ ಬಿ ಈಗ ಸೊಪ್ಪಿನ ರೇಟ್ ಎಲ್ಲ ಕಮ್ಮಿ, ಈ ಒಂದು ಟೈಮಲ್ಲಿ ತಿಂದರೂ ಒಳ್ಳೆಯದು, ನಾರ್ಮಲ್ ಟೈಮಲ್ಲಿ ತಿಂದರೂ ಒಳ್ಳೆಯದು. ನಾವು ಆ ಒಂದು ಸೀಸನಲ್ಲಿ ಏನಿರುತ್ತೋ ಮಕ್ಳಿಗೆ ಕೊಡೋದಾಗಿರ್ಬೋದು, ನಾವು ತೊಗೊಳ್ಳೋದಾಗಿರ್ಬೋದು, ಸಿಕ್ಕಾಪಟ್ಟೆ ತುಂಬ ಒಳ್ಳೆಯದು. ಓಕೆನಾ. ಹಾಗೆಯೇ ನಾನು ರವೆ ದೋಸೆ, ಇವತ್ತು ಡಿನ್ನರ್ಗೆ ರವೆ ದೋಸೆ ಮತ್ತು ಮೆಂತ್ಯ ಸೊಪ್ಪಿನ ದಾಲು, ಓಕೆನಾ, ಸಿಂಪಲಾಗಿ ಮಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಮೆಂತ್ಯ ಸೊಪ್ಪು ಹೇಗೆ ಯೂಸ್ ಮಾಡ್ತೀನಿ ಅಂತ ಅಂದರೆ, ನಮ್ಮ ಮನೇಲಿ ಚಪಾತಿಗೆ ಹಾಕೋದು ಈ ಥರ ಎಲ್ಲ ಯೂಸ್ ಮಾಡ್ತೀನಿ. ಈಗ ಹಾಗೆ ಒಂದು ಸ್ವಲ್ಪ ದಾಲ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಆ ಒಂದು ರೆಸಿಪಿನೂ ತೋರಿಸ್ತೀನಿ, ನೀವು ಟ್ರೈ ಮಾಡ್ಬೋದು. ಮನೆಯವರೆಲ್ಲರೂ ತಿಂದರೆ ಒಳ್ಳೆಯದು, ಮಕ್ಳಿಗೂ ಕೊಟ್ಟರೆ ತುಂಬ ಒಳ್ಳೆಯದು. ಓಕೆನಾ. ಹಾಗೆ ನೋಡಿದ್ರಲ್ಲ, ಇದಕ್ಕಿಂತ ಮುಂಚೆ ನಾನು ಒಗ್ಗರಣೆ ಹಾಕೋದೆಲ್ಲ ವೀಡಿಯೋ ಮಾಡಿದ್ದೀನಿ. ಬಟ್ ಇನ್ನೊಂದು ವೀಡಿಯೋ ಆನ್ ಮಾಡಿಲ್ವಾ ಅಥವಾ ಅದು ರೆಕಾರ್ಡ್ ಆಗಿಲ್ವಾ ಗೊತ್ತಿಲ್ಲ, ಆ ಒಂದು ವೀಡಿಯೋ ಸಿಗಲಿಲ್ಲ. ಹಾಗೆಯೇ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಮಾಮೂಲಿ ಸಾಸಿವೆ, ಜೀರಿಗೆ, ಒಂದು ಮೆಣಸಿನ್ಕಾಯಿ, ಒಂದೆರಡು ಈರುಳ್ಳಿ, ಒಂದು 3 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸ್ಮ್ಯಾಶ್ ಆಗಬೇಕು ನೋಡೋರಿಗೆ, ಸ್ವಲ್ಪ ಹಂಗೆ ಅನ್ಸಿದ್ರೆ ಸಾಕು. ಇನ್ನು ಇದಕ್ಕೆ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಅದು ಅಷ್ಟೇ, ನೋಡೋದಕ್ಕೆ ಇಷ್ಟು ಅಂತ ಅನಿಸುತ್ತೆ, ಬಟ್ ಆಮೇಲೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕಮ್ಮಿ ಆಗುತ್ತೆ, ಫುಲ್ಲೆಲ್ಲ ಬೆಂದಾಗೆಲ್ಲ ಫುಲ್ಲು ಕಮ್ಮಿ ಆಗುತ್ತೆ. ಇದು ನೀರು ಬಿಟ್ಕೊಳ್ಳುತ್ತೆ. ಇದು ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗೋವರೆಗೂ ನೀರೇನು ಹಾಕ್ಕೋಬಿಡಿ, ಹಾಗೆ ಹುರ್ಕೊಳ್ಳಿ. ಅದರಿಂದನೇ ನೀರು ಬಿಡುತ್ತೆ ಆ ಸೊಪ್ಪೇನೆ. ಓಕೆನಾ. ಇದೊಂದು ಓಕೆನಾ. ಆಲ್ಮೋಸ್ಟ್ ನಮ್ಮ ಮನೆಗಳಲ್ಲಿ ಏನಂದರೆ, ಈ ಥರ ದಾಲ್ಗಳನ್ನ ಈ ದಂಟಿನ ಸೊಪ್ಪಿಂದಾಗಿರ್ಬೋದು, ಪಾಲಕ್ಕಿಂದಾಗಿರ್ಬೋದು, ಮೆಂತ್ಯದಾಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ತಿರ್ತೀವಿ. ಅಂದರೆ ಇದರಲ್ಲಿ ಏನೂ ಮಸಾಲೆ ಇರೋದಿಲ್ಲ, ಹೆಲ್ದಿಯಾಗಿರುತ್ತೆ. ಅದರಲ್ಲೂ ನನ್ನ ಮಗಳಿಗೆ ಬಹಳ ಅಂದರೆ ಬಹಳ ಇಷ್ಟ ಇದೆಲ್ಲ, ಹಾಗಾಗಿ ಇದನ್ನು ನಾನು ಜಾಸ್ತಿ ಮಾಡ್ಕೊತೀನಿ. ಹಾಗೆಯೇ ಒಂದು 1/4 ಸ್ಪೂನಲ್ಲಿ ಇನ್ನೂ ಕಮ್ಮಿ, 1/4 ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ತಿದ್ದೀನಿ. ವೆಯ್ಟ್ ಲಾಸ್ ಮಾಡ್ತಿರೋರು ಅಷ್ಟು ಹಸಿ ಮೆಣಸಿನ್ಕಾಯಿ ತಿನ್ನೋದು ಇಟ್ಸ್ ನಾಟ್ ಗುಡ್ ಅಂತ ಹೇಳ್ಬೋದು, ಅದು ಸಹ ಗ್ಯಾಸ್ಟ್ರಿಕ್. ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಓಕೆನಾ. ಪರ್ಟಿಕ್ಯುಲರಾಗಿ ಹಾಕ್ಕೊಡ್ಲೇಬೇಕು ಅಂತ ಏನಾನ ಐಟಮ್, ನೀವು ಫುಡ್ಡನ್ನು ಪ್ರಿಪೇರ್ ಮಾಡ್ತಿದ್ರೆ ಅದಕ್ಕೆ ಯೂಸ್ ಮಾಡಿಕೊಂಡ್ರೆ ಅದು ಒಳ್ಳೆಯದು. ಓಕೆನಾ. ಒಂದು 4 ವಿಷಲ್ನ ಕೂಗಿಸ್ಕೊಂಡಿದ್ದೆ, ಸ್ಮ್ಯಾಶ್ ಆಗಿದೆ ಆಲ್ರೆಡಿ. ನೀವು ಕುಕ್ಕರಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಬೋದು. ಇಲ್ಲ ಅಂತಂದರೆ ಈ ಥರ ಕುದಿಯೋಕ್ಕಿಂತ ಮುಂಚೆನೇ ಒಂದು ಎಲ್ಲರ ಮನೆಗೂ ಇದ್ದೇ ಇರುತ್ತೆ ಸ್ಮ್ಯಾಶರ್, ಅದನ್ನು ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ಈ ಥರ ಬೇಳೆ ಎಲ್ಲ ಇದು ಚೆನ್ನಾಗಿ ಕಾಣಿಸಲ್ಲ ಅದು. ಹಾಗಾಗಿ ನೀವು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅದು ನೀಟಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ. ಟೇಸ್ಟು ಮಾತ್ರ ಸೂಪರಾಗಿರುತ್ತೆ. ಇದನ್ನು ನೀವು ಮಾರ್ನಿಂಗ್ ಏನಾರ ಪೂಜೆ ಇದೆ, ಮತ್ತೊಂದಿದೆ ಅಂತಂದರೆ ಇದನ್ನು ಸ್ವಲ್ಪ ಬಿಸಿ ಮಾಡಿಟ್ಟು ಬೆಳಗ್ಗೆನೂ ಸಹ ತಿನ್ಬೋದು. ಬೆಳಗ್ಗೆಗೆ ಇನ್ನೂ ಸಹ ಟೇಸ್ಟ್ ಇರುತ್ತೆ. ಈ ಸೊಪ್ಪಿಂದು ದಾಲು, ಮೆಂತ್ಯ ಸೊಪ್ಪಿನ ದಾಲು ಮತ್ತು ಪಾಲಕ್ ಸೊಪ್ಪಿನ ದಾಲು ಸಿಕ್ಕಾಪಟ್ಟೆ ಟೇಸ್ಟಿ ಇರುತ್ತೆ. ಅದೇನೋ ಒಂಥರ ಮುಷಪ್ ಇದ್ದಂಗೆ ಇರುತ್ತಲ್ಲ, ಬೇಯಿಸ್ತಾ ಒಂಥರ ಟೇಸ್ಟು. ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇದರಲ್ಲಿ ಕಾಯಿ ಯೂಸ್ ಮಾಡೋಂಗಿಲ್ಲ. ಓಕೆನಾ. ಕಾಯಲ್ಲೂ ಫ್ಯಾಕ್ಟ್ ಜಾಸ್ತಿ ಇರುತ್ತೆ, ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅದು ಯೂಸ್ ಮಾಡುವಂಥ ನೆಸೆಸಿಟಿ ಇಲ್ಲ. ಇನ್ನು ನಾನು ಮಧ್ಯಾಹ್ನ ಮಾಡ್ಕೊಂಡಿದ್ದೆ ರವೆ ದೋಸೆ, ಮಧ್ಯಾಹ್ನ ತಿಂದಿದ್ದೆ ನಾನು. ಹಾಗೆ ನೈಟು 1, 2 ಇಂದ 3 ಮಿನಿಮಮ್ 1, 2 ತಿನ್ನೋದು. ಹಾಗಾಗಿ ಇದಕ್ಕೆ ಒಂದು ರೈಸ್ ಪೌಡರ್ನ ತೋರಿಸಿದ್ರೆ ಕೆಲವೊಂದು ವಿಡಿಯೋಗಳಲ್ಲಿ, ನಾವು ರೈಸ್ ಪೌಡರ್ ತಿನ್ನೋದು ಒಂದೇ, ರೈಸ್ ತಿನ್ನೋದು ಒಂದೇ ಲೆಕ್ಕ ಆಗಿಬಿಡುತ್ತೆ ಅಂತೇಳಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ, ಹಾಕ್ಕೊಂಡಿಲ್ಲ. ಓಕೆನಾ. ಹಾಗಾಗಿ ಇದಕ್ಕೆ ನೋಡಿ, ಇದೇ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ರವೆ ಹಾಕಿದ್ದೀನಿ, ಚಿರೋಟಿ ರವೆ. ಅದು ಬಿಟ್ಟು ಸ್ವಲ್ಪ ಮೊಸರು ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಅಂತ ಬಂದರೆ ಮೈದಾ ಎಲ್ಲ ತೋರಿಸಿದ್ದಾರೆ, ಮೈದಾ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ರೈಸ್ ಪೌಡರ್ನ 1 3 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಹಾಕ್ಕೊಳಂಗಿದ್ರೆ. ಅಂದರೆ ರವೆ ಒಂದೇ ಬರೋದಿಲ್ಲ ಅಂಥೇಳಿ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಹಾಕ್ಕೋಬೇಕಷ್ಟೆ.
ಹಾಗಾಗಿ ಈ ಒಂದು ಟಿಪ್ಪು ಓಕೆನಾ. ಅನ್ನ ಹಸ್ಬೆಂಡ್ಗೆ ಏನು ತಿಂತಾರೆ ಅಂತಂದರೆ ಅವರು ಅನ್ನ ತಿಂತಾರೆ, ಇಲ್ಲ ಮುದ್ದೆ ತಿಂತಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಂದು ಏನು ಅಂತ ಏನು ಅದನ್ನೇ ಮಾಡಿಕೊಡು ಇದನ್ನೇ ಮಾಡಿಕೊಡು ಅಂತ ಏನು ಕೇಳೋದಿಲ್ಲ ಅವರು. ಹಾಗಾಗಿ ಈ ಥರ ನಾವು ಮಾಡ್ಕೊಂಡಿದ್ದೀವಿ. ಏನಂದರೆ ಸಪ್ರೇಟಾಗಿ ನಮಗೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಊಟ ಮಾಡಿದ್ಮೇಲೆ ನಮ್ಮ ಮಗಳಿಗೂ ಊಟ ಮಾಡಿಸೋದ್ರಿಂದ ಅದೇ 1 ಅವರ್ ಆಗಿಬಿಡುತ್ತೆ. ಅವಳು ಆಟ ಆಡಿಸ್ಕೊಂಡು ಊಟ ಮಾಡಿಸೋದ್ರಿಂದ. ಹಾಗಾಗಿ ನಮಗೆ ನಾವು ಟೈಮ್ ಕೊಡೋದಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು. ಮಾಡುವಂಥ ಅಡುಗೆನಲ್ಲೇ ನೀವು ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಸಾಕು, ಸಿಕ್ಕಾಪಟ್ಟೆ ಬೇಗ ವೆಯ್ಟ್ ಲಾಸ್ ಆಗ್ತೀರಾ ಓಕೆನಾ. ಇದು ನೈಟ್ ನಾನು ತೋರಿಸ್ತಿರೋವಂಥ ಒಂದು ಊಟ ಓಕೆನಾ, ರವೆ ದೋಸೆ. ಈ ಫಾರ್ ಎಕ್ಸಾಂಪಲು ನೀವು ಬೆಳಗ್ಗೆ ಏನಾನ ಇದನ್ನ ಮಿಕ್ಸ್ ಮಾಡಿಟ್ರೆ ಮಧ್ಯಾಹ್ನ ಏನೋ ಮಿಕ್ಸ್ ಮಾಡಿಟ್ರೆ ನೈಟ್ ತಿನ್ನಿ, ಈ ಥರ ಮಾಡ್ಕೊಳ್ಳಿ. ಸ್ಟೋರ್ ಮಾಡಿ ಮಾರನೇ ದಿನ ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ಸೋಡಾ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅಷ್ಟೇ, ಇದು ಸಿಂಪಲ್ಲು ನೋಡಿ. ಅದು ಸ್ವಲ್ಪ ಸೆಟ್ ಆಗೋದಕ್ಕೆ ನಿಮಗೇನ ತೀರಾ ಅರ್ಜೆಂಟ್ ಇದೆಯೋ ನಾವು 1/2 ಅವರ್ 20 ಮಿನಿಟ್ಸ್ ಬಿಟ್ಟು ಹಾಕ್ಕೊಟ್ರು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಓಕೆನಾ. ಈ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗ್ತೀರಾ ನೋಡಿ. ಹಾಗೆಯೇ ನಾನು ಅಂದರೆ ಹಸ್ಬೆಂಡಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇನ್ನೂ ತೆಳ್ಳಗಿರಬೇಕು, ಇನ್ನೂ ಟೇಸ್ಟ್ ಇರಬೇಕು, ಆ ಥರ ಎಲ್ಲ ಕೇಳ್ತಾರೆ. ಹಾಗಾಗಿ ಅವ್ರಿಗೇನೆಲ್ಲ ಮಾಡಲ್ಲ. ಅವ್ರಿಗೆ ಮುದ್ದೆ ಏನಾದರೂ ಇಲ್ಲಾಂದರೆ ಅನ್ನ ಏನಾದರೂ ತಿನ್ಕೊತಾರೆ. ಇಲ್ಲ ಮುದ್ದೆ ಅಂದರೆ ಕಂಪಲ್ಸರಿ ನಮ್ಮ ಮನೆಗೆ ಮುದ್ದೆ ಮಾಡ್ತಿರ್ತೀವಿ ನೋಡಿ. ಸ್ವಲ್ಪ ದೋಸೆಗೆ ಇದನ್ನು ಹಾಕಲೇಬೇಕಾಗುತ್ತೆ, ಆಯಿಲ್ ಹಾಕಲೇಬೇಕಾಗುತ್ತೆ. ನೋಡಿಕೊಂಡು ಮೀಡಿಯಮಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಓಕೆನಾ. ಏನು ಮಗಳು ಆಟ ಆಡ್ತಿರೋದ್ರಿಂದ ಆ ಕಡೆಗೂ ಗಮನ ಕೊಡಬೇಕು, ಈ ಕಡೆ ಅಡುಗೆನೂ ಮಾಡಬೇಕು. ಹಾಗಿರೋದ್ರಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಇಷ್ಟೇ, ಇದು 2 ತಿಂತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ತಿನ್ನೋದಿಲ್ಲ. ಆಮೇಲೆ ಸ್ವಲ್ಪ ಒಂದು 1/2 ಅವರ್ ಆದಮೇಲೆ ಮಾಮೂಲಿ ಹಾಟ್ ವಾಟರ್ ಕುಡಿದ್ಬಿಟ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡು ಹಾಟ್ ವಾಟರ್ ಕುಡಿದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊಳ್ಳೋ ಅಂಥದ್ದು ಓಕೆನಾ. ತುಂಬಾ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನೋಡಿದ್ನಲ್ಲ ಹೇಗೆ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ವೆಯ್ಟ್ ಲಾಸಿಗೆ. ನೀವು ನಿಮ್ಮ ಒಂದು ಜರ್ನಿಯಲ್ಲಿ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿದ್ದೀರಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋ ಬಂದು ಯಾವ ಥರ ಇರುತ್ತೆ ಅಂತಂದರೆ, ಸೆಕ್ಷನ್ ಆಗಿರೋರು ಬಾಣತನದಲ್ಲೇ ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು, ಅಥವಾ ನೀವು ಅವಾಗ ಏನಾದರೂ ನಂತರ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ನಾವು ಕೆಲವೊಂದು ಟಿಪ್ಸ್ಗಳನ್ನ ನಾನು ಕೊಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡಿ ಓಕೆನಾ. ಅದೊಂದಷ್ಟು ಕಮೆಂಟ್ಸ್ಗಳು ಬಂದಿದೆ ಓಕೆ. ನೆಕ್ಸ್ಟ್ ಒಂದೊಂದೇ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ, ಒಂದೊಂದು ಎಂಡಿಂಗಲ್ಲಿ ವಿಡಿಯೋದಲ್ಲಿ ನೀವು ಅದನ್ನು ನೋಡ್ಬೋದು ಓಕೆನಾ. ನಾನು ಇವತ್ತಿನ ಒಂದು ಮಾಡಿರೋದು ರವಾ ದೋಸೆ ಮತ್ತು ಮೆಂತ್ಯ ಸೊಪ್ಪಿನ ದಾಲ್ ಓಕೆನಾ. ನೀವು ತೆಳ್ಳಗೆ ಮಾಡ್ಕೋಬೋದು, ಸ್ವಲ್ಪ ಥಿಕ್ಕಾಗಿರಲಿ ಅಂದರೆ ಅದನ್ನು ಮಾಡ್ಕೋಬೋದು ಓಕೆನಾ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.